ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಗಿಲ್ಲಿ ಅವನ್ ಆಡ್ತಾರ ಆಟ, ಅವನಿರ ಸ್ಟ್ರೈಟ್ ಫಾರ್ವರ್ಡ್ನೆಸ್, ಅವನಿರ ಇದು ಏನೋ ಏನ್ ಹೇಳ್ತೀರಾ, ಅದೇನು ಏನು ಯೋಚನೆ ಮಾಡಲ್ಲ, ಹಳ್ಳಿಯಿಂದ ಬಂದಿರೋದು, ಪರ್ಫೆಕ್ಟ್ ಆಗಿ ಆಡ್ತಾ ಇದ್ದಾನೆ. ಯಾರು ನೋಡ್ತಾ ಇಲ್ಲ. ಈಗ ರಘು ರೀಸೆಂಟ್ ಆಗಿ ಬಂದ, ಮಸ್ತಾಗಿ ಆಡ್ತಾ ಇದ್ದಾನೆ. ರಘು ರೀಸೆಂಟ್ ಆಗಿ ಬಂದ, ಏನು ಹಚ್ಕೊಂಡಿಲ್ಲ. ರಘುಗೆ ಇಷ್ಟ ಆಗಿದೆ. ನೀವು ಮುಂಚೆ ನೋಡ್ದಿರಂಗೆ ರಘು ಯಾವ ತರ ಇದ್ದ, ಈಗ ಹೆಂಗಿದಾನೆ ಗಿಲ್ಲಿ ಜೊತೆ ಅಣ್ಣ ತಂದಿರ್ತಾರ ಇದಾರೆ. ಮೊನ್ನೆ ಎದೇನೋ ಅಶ್ವಿನಿದೇನೋ ಆಯ್ತು, ನೀವೇ ನೋಡಿದ್ರಿ, ಎಲ್ಲರೂ ನೋಡಿದೀರಾ. ಅದೆಲ್ಲ ಲೆಕ್ಕ ಹಾಕೊಂಡಂಗೆ ಗಿಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾನೆ, ಅದಕ್ಕೆ ಅವ್ನ್ ಗಿಲ್ಲಿ ಇಷ್ಟ. ನಿನ್ನೆ ಎಪಿಸೋಡ್ ನೋಡಿದಾಗ ಗಿಲ್ಲಿ ಅವರು ಅಶ್ವಿನಿ ಒಂದು ಎದುರಾಳಿಯಾಗಿ ಒಂದೆರಡು ಮಾತುಗಳು ಆಡಿದ್ರು, ಒಂದು ಅರ್ಧ ಗಂಟೆ ಬೈದಿದ್ರು ಅನ್ನೋದು ವಿಚಾರ ನೀವು ನೋಡಿದಾಗ ಅದನ್ನ ನೋಡಿ ನಿಮಗೆ ಏನ್ ಅನ್ಸ್ತು ಅಂತ? ನಾನ್ ಜೆನ್ಜಿ, ಸರಿನಾ? ಜೆನ್ಜಿ ಪ್ರಕಾರ ಮಾತಾಡಿದ್ರೆ ಇವತ್ತು ಸ್ಯಾಟರ್ಡೇ ಶೋ ಅಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕೊಡ್ತಾರೆ, ಬಿಟ್ ಕೊಡ್ತಾರೆ ಅಷ್ಟೇ. ಏನ್ ಮಾತಾಡ್ತಾರೆ ಸುದೀಪ್ ಅವರು ಅಂತ, ಅದೇ ಲೆಕ್ಕಾಚಾರದಲ್ಲಿ ಮಾತಾಡ್ದಂಗೆ ಅಶ್ವಿನಿ ಅವ್ರಿಗೆ ಹೇಳ್ತಾರೆ, ನೀವು ಎಲ್ರು ಮರ್ಯಾದೆ ಕೊಡಂಗಿದ್ದಿದ್ರೆ ಚಿಕ್ಕ ವಯಸ್ಸಿಂದಾನೇ ರಕ್ಷಿತನ್ ಪ್ರಕಾರ ಮಾತಾಡ್ತಾ ಇದೀನಿ ನಾನು, ಚಿಕ್ಕ ವಯಸ್ಸಿಂದಾನೇ ಅವರು ಇವರು ಅಂತ ಮಾತಾಡ್ಬೇಕಾಗಿತ್ತು ಅಲ್ವಾ? ಆ ಪ್ರಕಾರ ಮಾತಾಡೋಣ. ಅವರು ಚಿಕ್ಕ ವಯಸ್ಸಿಂದಾನೇ ಚಿಕ್ಕವ್ರಿಗೆ ಎಲ್ಲಾರ್ಗು ರಕ್ಷಿತಾ ಅವರೇ ಅಂತ ಮಾತಾಡ್ಕೊಂಡ್ ಬಂದಿದ್ರೆ, ರಘು ಅವರುನು ಹೇಳಿದ್ರು ಹಿಂಗೆ ಕೆಲ್ಸ ಇದೆ ಬಂದ್ ಮಾಡ್ಬಿಡಿ, ಆಮೇಲೆ ರೆಸ್ಟ್ ತಗೊಳ್ಳಿ ಅಂತ. ಯಾರು ಕೇಳಲ್ಲ. ನಾವ್ ಯಾರುನು 24 hours ಲೈವ್ ಅಂತ ನೋಡಕ್ ಚಾನ್ಸೇ ಇಲ್ಲ, ಆಯ್ತಾ? ಎಲ್ಲೋ ಹೋಗಿರೋ ಕಂಟೆಸ್ಟೆಂಟ್ಸ್ ಪೀಪಲ್ಸ್ ಮಾತ್ರ ನೋಡೋದು 24 hours ಲೈವ್, ಆಯ್ತಾ? ಅಲ್ಲೂ ರಘುವ್ರು ಹೇಳಿದ್ರು ಕೆಲ್ಸ ಇದೆ ಮಾಡಿ, ಅವಾಗ ಹೇಳಿದ್ರು ಬ್ಯಾಕ್ ಪೈನ್ ಹಂಗೆ ಹಿಂಗೆ ಅಂತ. ಅವಾಗ ರಘುವರು ಕ್ಯಾಪ್ಟನ್ಸಿ ಪ್ರಕಾರ ಮಾತಾಡಿದ್ರೆ ಟೆನ್ಷನ್ ಅಲ್ಲ ಮಾತಾಡಿದ್ರು. ಗಿಲ್ಲಿನೂ ಸಮಾಧಾನ ಮಾಡ್ದ, ಎಲ್ಲಾ ಸಮಾಧಾನ ಮಾಡಿದ್ರು. ಇವತ್ತು ಸುದೀಪ್ ಅವರು ಅದನ್ನೇ ಹೇಳಿದ್ರು, ಚಿಕ್ಕವರಿಂದನೂ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಎಲ್ಲ ಮರ್ಯಾದೆಯಿಂದ ಮಾತಾಡಿರೋರು ಅಂತ. ಅದು ನನ್ನ ಅನಿಸಿಕೆ. ಅಂದ್ರೆ ಯಾರು ತಪ್ಪು? ಅಶ್ವಿನಿ ಅವ್ರದೇ ತಪ್ಪಿರ್ಬೋದಾ, ಏನಂತೀರಾ ಅಂತ? ಅವ್ನ್ ರಘುವ್ರು ಹೇಳಿದ್ರಲ್ಲ, 10 ನಿಮಿಷಕ್ಕೆ ಬ್ಯಾಕ್ ಪೈನ್ ಹೋಗ್ಬಿಡುತ್ತಾ. ಈಗ ಏನೋ ನೋವಾದ್ರೇನೆ, ಇಲ್ಲ ಅಂದ್ರೆ ಒಂದಿನ ಬೇಕು ಸುಧಾರಿಸ್ಕೊಳಕ್ಕೆ, ಒಂದಿನಕ್ಕೆಲ್ಲ ಹೋಗೋ ಚಾನ್ಸೇ ಇಲ್ಲ. ಕೆಲ್ಸ ಮಾಡಿ ಆರಾಮಾಗಿ ರೆಸ್ಟ್ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಎಲ್ರ ಮೇಲೆ ಕೂಗಾಡ್ತಾ ರೇಗಾಡ್ತಾ ಹೋಗ್ತಾ ಇರ್ತಾರೆ. ಇಲ್ಲ, ಅಶ್ವಿನಿ ಅವರು ಅಶ್ವಿನಿ ಅವರು ಅವ್ರ ಪ್ರಕಾರ ಮಾತಾಡಿದ್ರೆ ಎಲ್ರ ಮೇಲೆ ಕೂಗಾಡ್ತಾರೆ. ಬೇರೆ ಲೆಕ್ಕಾಚಾರ ಮಾತಾಡಿದ್ರೆ ಅವ್ರವ್ರ ಕನ್ಸಿಸ್ಟೆನ್ಸ್ ಪ್ರಕಾರ ಸ್ಟ್ರೈಟ್ ಆಗಿ ಮಾತಾಡಿದ್ರೆ ಅವ್ರವ್ರ ಲೆಕ್ಕಾಚಾರ. ಅವ್ರು ಇಷ್ಟ ಆಗ್ತಾ ಇಲ್ಲ ಅಶ್ವಿನಿ ಅವರು, ಇಷ್ಟ ಅಂತ ಇಲ್ಲ, ಅವ್ರದೇ ಓಡಿಸ್ಬೇಕು ಅಂತ ಮಾತಾಡ್ತಾರೆ, ಅದು ಆ ಪ್ರಕಾರ ಇಷ್ಟ ಆಗಲ್ಲ. ನಾನೇ ಹೈಲೈಟ್ ಆಗ್ಬೇಕು. ಈಗ ಗಿಲ್ಲಿಗೆ ಹೇಳಿದ್ರಲ್ಲ, ಈಗ ಅವನಿಂದಾನೇ ಸೀಸನ್ 12 ನಡೀತಾರದ ಅಂತೆಲ್ಲ ಮಾತಾಡ್ತಾರಲ್ಲ, ಆ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಿದ್ರೆ ಅದು ತಪ್ಪು ಅಂತ ನಂಗೆ. ಅಂದ್ರೆ ಎಲ್ರು ಕೂಡ ಗಿಲ್ಲಿನ ಇಷ್ಟ ಪಡ್ತಿರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಸಹಿಸಕ್ ಆಗ್ತಾ ಇಲ್ಲ. ಗಿಲ್ಲಿ ಮಾಡ್ಕೊಂಡ್ ಬಂದಿರೋದೇ ಕಾಮಿಡಿ ಶೋ ಇಂದ. ಈಗ ಅವನ್ನ ಎಕ್ಸಾಂಪಲ್ ತಗೊಂಡು ಎಲ್ಲ ಎಕ್ಸಾಂಪಲ್ ತಗೊಂಡು ಮಾತಾಡ್ಕೊಂಡ್ ಬಂದಿರೋದು ಹಿಂಗೆ ಅಷ್ಟೇ. ಅವ್ರವ್ರ ನೋ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ಮಾತಾಡಿದ್ರೆ ಅವ್ರವ್ರ ತಪ್ಪು ಅಂತ ಅನ್ಸುತ್ತೆ. ಕ್ಲಾಸ್ ಎಲ್ಲಾರ್ಗು ತಗೋತಾರೆ, ರಘು ಅವ್ರನ್ನು ತಗೋತಾರೆ. ರಘುನೇ ಹೇಳಿದ್ರಲ್ಲ, ಸ್ಯಾಟರ್ಡೇ ನನ್ ತಪ್ಪಿದ್ರೆ ನನಗ್ ಬೈತಾರೆ, ಗಿಲ್ಲಿ ತಪ್ಪಿದ್ರೆ ಗಿಲ್ಲಿಗೆ ಬೈತಾರೆ, ಅಶ್ವಿನಿ ಅವ್ರ ತಪ್ಪಿದ್ರೆ ಅಶ್ವಿನಿಗೆ ಬೈತಾರೆ ಅಂತ ಅಷ್ಟೇ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.